ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಬೆಳಗಿನ ಜಾವ ಐಟಿ ಅಧಿಕಾರಿಗಳು ನಮ್ಮ ಸ್ಯಾಂಡಲ್ವುಡ್ ನಟ ನಿರ್ಮಾಪಕರ ಮನೆಗಳಿಗೆ ಬಿಗ್ ಶಾಕ್ ನೀಡಿದ್ರು. ಸುಮಾರು 25ಕ್ಕೂ ಹೆಚ್ಚು ಮನೆಗಳಿಗೆ ಏಕಕಾಲದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಇದು ಮೊದಲ ಮೆಗಾ ಐಟಿ ರೈಡ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಣ್ಣ, ಅಪ್ಪು, ಯಶ್, ಕಿಚ್ಚ ಸುದೀಪ್, ರಾಕ್ಲೈನ್ ವೆಂಕಟೇಶ್ ಹೀಗೆ ಕೆಲವು ಮನೆಗಳಿಗೆ ದಾಳಿ ಮಾಡಿದ್ದಾರೆ. ಇನ್ನು ಈ ಐಟಿ ದಾಳಿಯಿಂದ ಬಿಗ್ ಬಾಸ್ ಕಾರ್ಯಕ್ರಮಗೂ ತೊಂದರೆಯಾಗುತ್ತಾ ಎಂಬ ಅನುಮಾನ ಕಾಡ್ತಿದೆ. ಹೌದು, ಐಟಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನ ಮತ್ತು ವಿಚಾರಣೆಯನ್ನ ಇಂದು ಕೂಡ ಮುಂದುವರಿಸಿದ್ದಾರೆ. ಇದು ಮುಗಿಯುವ ಲಕ್ಷಣ ಕಾಣಿಸ್ತಿಲ್ಲ. ಈ ಐಟಿ ಬಿಸಿ ಈಗ ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ತಟ್ಟುತ್ತಾ ಎಂಬ ಮಾತುಗಳು ಕೇಳಿ ಬರ್ತಿದೆ. ಹೌದು, ಐಟಿ ಅಧಿಕಾರಿಗಳು ಇಂದು ಕೂಡ ತಮ್ಮ ವಿಚಾರಣೆಯನ್ನ ಮುಂದುವರಿಸಿದ್ರೆ ಇಂದು ನಡೆಯುವ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮಕ್ಕೆ ತೊಂದರೆಯಾಗಲಿದೆ. ಅದು ಹೇಗಂದ್ರೆ, ಶನಿವಾರ ಮತ್ತು ಭಾನುವಾರದಂದು ಕಿಚ್ಚ ಸುದೀಪ್ ಅವರು ಶೋ ನಡೆಸಿ ಕೊಡಬೇಕು. ಶನಿವಾರ ನಡೆಯೋ ಎಪಿಸೋಡ್ ಅನ್ನ ಶನಿವಾರದ ಮಧ್ಯಾಹ್ನ ಅಥವಾ ಸಂಜೆ ರೆಕಾರ್ಡಿಂಗ್ ನಡೆಯುತ್ತೆ. ಒಂದು ವೇಳೆ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಇಂದು ಕೂಡ ಮುಂದುವರಿಸಿದರೆ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ನಡೆಯೋದು ಡೌಟ್ ಆಗುತ್ತೆ. ಒಂದು ವೇಳೆ ಐಟಿ ಅಧಿಕಾರಿಗಳು ಕಿಚ್ಚ ಸುದೀಪ್ ಅವರನ್ನ ಹೋಗೋದಕ್ಕೆ ಬಿಟ್ರೆ ಬಿಗ್ ಬಾಸ್ಗೆ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ಲ. ಆದ್ರೆ ಇಂದು ಏನಾಗುತ್ತೆ ಅನ್ನೋದು ಮಾತ್ರ ಕಾದು ನೋಡ್ಬೇಕು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.